Hi students, as in previous video lecture, I was discussed about the classification of business activities. Hope you all understood the concept. There are mainly two classification of business activity. One is industry, then second is commerce. ಆತ್ಮೀಯ ವಿದ್ಯಾರ್ಥಿಗಳೇ, ಪ್ರೀವಿಯಸ್ ವಿಡಿಯೋ ಲೆಕ್ಚರ್ ಅಲ್ಲಿ ವ್ಯವಹಾರ ಚಟುವಟಿಕೆಗಳ ವರ್ಗೀಕರಣದ ಕುರಿತಾಗಿ ಅಧ್ಯಯನವನ್ನು ಮಾಡಿದ್ವಿ. ವ್ಯವಹಾರ ಚಟುವಟಿಕೆಗಳನ್ನು ಪ್ರಮುಖವಾಗಿ ಎರಡು ಭಾಗಗಳಲ್ಲಿ ವಿಂಗಡಣೆಯನ್ನು ಮಾಡಲಾಗಿದೆ. ಮೊದಲನೇದಾಗಿ ಕೈಗಾರಿಕೆ, ಎರಡನೇದಾಗಿ ವಾಣಿಜ್ಯ. So now in this class I will going to discuss about the concept of business risk. ಇಂದಿನ ಈ ವಿಡಿಯೋ ತರಗತಿಯಲ್ಲಿ ವ್ಯವಹಾರದ ನಷ್ಟ ಭಯಗಳು, ವ್ಯವಹಾರದ ನಷ್ಟ ಭಯಗಳು ಎನ್ನುವಂತಹ ಪರಿಕಲ್ಪನೆಯ ಕುರಿತಾಗಿ ಅಧ್ಯಯನವನ್ನ ಮಾಡೋಣ. ಸೊ ಆಸ್ ದ ಬಿಸ್ನೆಸ್ ಮೀನ್ಸ್ purchase, production, sale of goods and services, that is an activity undertaken for the purpose of earning money. ಸಾಮಾನ್ಯವಾಗಿ ನಮಗೆಲ್ಲ ಗೊತ್ತಿದೆ, ವ್ಯವಹಾರ ಅಂತಂದ್ರೆ ಹಣ ಗಳಿಸುವ ಉದ್ದೇಶದಿಂದ ಸರಕುಗಳನ್ನು ಖರೀದಿಸಿ, ಉತ್ಪಾದಿಸಿ, ಮಾರಾಟ ಮಾಡುವಂತಹ ಒಂದು ಆರ್ಥಿಕ ಚಟುವಟಿಕೆಯಾಗಿದೆ. So while conducting the business activities, there is a presence of risk. Without risk, we can't able to see any kind of business organization or business activity. ಸಾಮಾನ್ಯವಾಗಿ ಎಲ್ಲ ರೀತಿಯ ವ್ಯಾಪಾರ ಅಥವಾ ವ್ಯವಹಾರಗಳಲ್ಲಿ ನಷ್ಟ ಭಯ ಅನ್ನೋದು ಸರ್ವೇ ಸಾಮಾನ್ಯವಾಗಿರ್ತಕ್ಕಂಥ ಅಂಶವಾಗಿರುತ್ತೆ. ಸೊ ದಟ್ ಈಸ್ ವೈ ಬಿಸ್ನೆಸ್ ಈಸ್ ಜಸ್ಟ್ ಲೈಕ್ ಎ ಗೇಮ್ ವಿತ್ ವೇರಿಯಸ್ ಟೈಪ್ಸ್ ಆಫ್ ಅನ್ಸರ್ಟನಿಟೀಸ್. ಆದ್ರಿಂದ ಹೇಳೋದು ವ್ಯವಹಾರ ಅಂತಂದ್ರೆ ಹಲವಾರು ರೀತಿಯ ಅನಿಶ್ಚಿತ ಘಟನೆಗಳನ್ನ ಅಥವಾ ನಷ್ಟ ಭಯಗಳನ್ನ ಎದುರಿಸುವಂತಹ ಒಂದು ಆಟ ಇದ್ದಂತೆ ಅಂತ ಕರಿತೀವಿ. ಸೊ ಹಲವಾರು ರೀತಿಯ ನಷ್ಟಗಳು ಬರ್ತವೆ ಅಥವಾ ಹಲವಾರು ರೀತಿಯಾಗಿರ್ತಕ್ಕಂಥ ಒಂದು ಸಮಸ್ಯೆಗಳು ಎದುರಾಗ್ತವೆ. ಅವುಗಳನ್ನ ನಿಭಾಯಿಸಿದಾಗ ಮಾತ್ರ ಏನಾಗುತ್ತೆ, ನಮಗೆ ಲಾಭ ಸಿಗುತ್ತೆ. ಸೊ ದಟ್ಸ್ ವೈ ಆಸ್ ಎ ಬಿಸ್ನೆಸ್ ಮ್ಯಾನ್ ಆಲ್ವೇಸ್ ಯು ಮಸ್ಟ್ ರೆಡಿ ಟು ಫೇಸ್ ದ ರಿಸ್ಕ್. ದೆನ್ ಓನ್ಲಿ ಯು ಕ್ಯಾನ್ ಏಬಲ್ ಟು ಗೆಟ್ ದ ಮೋರ್ ಪ್ರಾಫಿಟ್. ಸೊ therefore there is a quote, where there is a risk there is a profit. ಎಲ್ಲಿ ನಷ್ಟ ಭಯ ಇರುತ್ತೆ ಅಲ್ಲಿ ಲಾಭ ಎನ್ನುವ ಅಂಶ ಕೂಡ ಅಡಗಿರುತ್ತದೆ ಅಂತೇಳಿ. ಸೊ ದಟ್ ಈಸ್ ವೈ ರೆಡಿ ಟು ಫೇಸ್ ದ ರಿಸ್ಕ್ ವೆನ್ ಯು ಆರ್ ಎ ಬಿಸ್ನೆಸ್ ಮ್ಯಾನ್. ಆದ್ರಿಂದ ನೀವೊಬ್ಬ ವ್ಯವಹಾರಸ್ಥರಾಗಿ ನಷ್ಟ ಭಯವನ್ನ ಎದುರಿಸುವಂತಹ ಒಂದು ಸಾಮರ್ಥ್ಯವನ್ನ ನೀವೇನ್ ಮಾಡಬೇಕು, ಬೆಳೆಸ್ಕೋಬೇಕಾಗತ್ತೆ. ಸೊ ಲೆಟ್ಸ್ ಬಿಗಿನ್ ದ ಸೆಷನ್. ಟುಡೇಸ್ ಟಾಪಿಕ್ ಈಸ್ ಬಿಸ್ನೆಸ್ ರಿಸ್ಕ್. ಇವತ್ತಿನ ಕಾನ್ಸೆಪ್ಟ್ ವ್ಯವಹಾರದ ನಷ್ಟ ಭಯ. ಸೊ ವಾಟ್ ಈಸ್ ಬಿಸ್ನೆಸ್ ರಿಸ್ಕ್? ವ್ಯವಹಾರದ ನಷ್ಟ ಭಯದ ಅರ್ಥನ ನೋಡೋದಾದ್ರೆ, ಇಟ್ ರೆಫರ್ಸ್ ಟು ದ ಪ್ರೊಬ್ಯಾಬಿಲಿಟಿ ಆಫ್ ಲಾಸ್ ಆರ್ inadequate means insufficient profits that is to be arise due to uncertainties or unexpected events which are beyond the control of a businessman. That is called a business risk. What it means? It refers to the probability of loss or insufficient profit due to uncertainties or unexpected events which are beyond our control. That is called the business risk. ಅಂದ್ರೆ ವ್ಯವಹಾರದ ನಷ್ಟ ಭಯ ಅಂತಂದ್ರೆ ಅನಿಶ್ಚಿತ ಘಟನೆಗಳಿಂದ ಸಂಭವಿಸಬಹುದಾಗಿರ್ತಕ್ಕಂಥ ನಷ್ಟ ಅಥವಾ ಅತಿ ಕಡಿಮೆ ಪ್ರಮಾಣದಲ್ಲಿ ಗಳಿಸುವಂತಹ ಒಂದು ಲಾಭಾಂಶವನ್ನು ನಾವೇನಂತ ಕರಿತೀವಿ,
ಕರಿತೀವಿ ವ್ಯವಹಾರದ ನಷ್ಟ ಭಯ ಅಂತೇಳಿ ಕರೆಯಲಾಗುತ್ತೆ. ಅಂದ್ರೆ ಅನಿಶ್ಚಿತ ಘಟನೆಗಳು, ಅಂದ್ರೆ ನಾವು ಊಹಿಸಲಾಗದೇ ಇರ್ತಕ್ಕಂಥ ಘಟನೆಗಳು ಸಂಭವಿಸುವುದರಿಂದ ಅದರ ಮೂಲಕ ವ್ಯವಹಾರ ಸಂಸ್ಥೆಗೆ ಸಾಕಷ್ಟು ಪ್ರಮಾಣದಲ್ಲಿ ನಷ್ಟವಾಗುವುದನ್ನ ಅಥವಾ ಈ ಒಂದು ಕಡಿಮೆ ಪ್ರಮಾಣದಲ್ಲಿ ಲಾಭ ಪಡೆಯುವುದನ್ನ ನಾವೇನಂತ ಕರಿತೀವಿ ವ್ಯವಹಾರದ ನಷ್ಟ ಭಯ ಅಂತೇಳಿ ಕರೆಯಲಾಗುತ್ತೆ. ಅಂದ್ರೆ ನಮ್ಗೆ ಗೊತ್ತಿಲ್ಲದೆ ಇರ್ತಕ್ಕಂಥ ಕೆಲವು ಘಟನೆಗಳು ಸಂಭವಿಸ್ತವೆ. Say for example, you manufactured the goods and you kept all those goods in a godown. Unfortunately, fire accident has occurred. All of your stock goods has burnt. So that is a loss. So we can't able to predict. So what is going to happen in future? So to recover that amount of loss, we need to make the insurance. So that is called a business risk. That is also just an example. ಅಂದ್ರೆ ಉದಾಹರಣೆ ಹೇಳಬೇಕು ಅಂತಂದ್ರೆ, ನೀವು ಸಂಸ್ಥೆಯಲ್ಲಿ ವಸ್ತುಗಳನ್ನ ಉತ್ಪಾದನೆ ಮಾಡಿರ್ತಕ್ಕಂಥ ವಸ್ತುಗಳನ್ನ ಗೋಡನಲ್ಲಿ ಅಂದ್ರೆ ದಾಸ್ತಾನು ಮಳಿಗೆಯಲ್ಲಿ ಸ್ಟಾಕ್ ಮಾಡಿ ಇಟ್ಟಿರ್ತೀರ. ಸೊ ಯಾವುದೋ ಒಂದು ಅನಿಶ್ಚಿತ ಘಟನೆಯಿಂದ ಏನಾಗುತ್ತೆ, ಬೆಂಕಿ ಅನಾಹುತ ಆಗುತ್ತೆ. ಸೊ ಅದರಿಂದ ಎಲ್ಲ ವಸ್ತುಗಳು ಸುಟ್ಟೋಗ್ತವೆ. ಅವಾಗ ಆಗಿರ್ತಕ್ಕಂಥ ಲಾಸ್ ಅನ್ನ ನೀವು ರಿಕವರ್ ಮಾಡ್ಕೋಬೇಕು ಅಂತಂದ್ರೆ ಇನ್ಶೂರೆನ್ಸ್ ಮಾಡಿಸಿದ್ರೆ ನಿಮಗೆ ಅನುಕೂಲ ಆಗುತ್ತೆ. ಸೊ ಲೈಕ್ ಆ ರೀತಿಯಾಗಿರ್ತಕ್ಕಂಥ ಕೆಲವು ಘಟನೆಗಳು ಸಂಭವಿಸೋದ್ರಿಂದ ವ್ಯವಹಾರಕ್ಕೆ ನಷ್ಟ ಆಗುತ್ತೆ. ದಟ್ ಈಸ್ ಕಾಲ್ಡ್ ಬಿಸ್ನೆಸ್ ರಿಸ್ಕ್. ಆದ್ದರಿಂದ ಅನಿಶ್ಚಿತ ಘಟನೆಗಳಿಂದ ಉಂಟಾಗುವಂತಹ ನಷ್ಟವನ್ನ ಅಥವಾ ವ್ಯವಹಾರ ಸಂಸ್ಥೆಗೆ ಸಾಕಷ್ಟು ಪ್ರಮಾಣದಲ್ಲಿ ಲಾಭ ಗಳಿಸದೇ ಇರುವಂತಹ ಒಂದು ಸನ್ನಿವೇಶವನ್ನ ವ್ಯವಹಾರದ ನಷ್ಟ ಭಯ ಅಂತೇಳಿ ಕರೆಯಲಾಗುತ್ತೆ. ದ ನೆಕ್ಸ್ಟ್ ನೇಚರ್ ಆಫ್ ಬಿಸ್ನೆಸ್ ರಿಸ್ಕ್ ಅಂದ್ರೆ ವ್ಯವಹಾರ ನಷ್ಟ ಭಯದ ಸ್ವರೂಪ ಯಾವ ರೀತಿ ಇರುತ್ತೆ ಅನ್ನೋದನ್ನ ನೋಡೋದಾದ್ರೆ, ಸೊ ದೇರ್ ಆರ್ ಮೇನ್ಲಿ 4 characteristics that can be observed in a business risk. ವ್ಯವಹಾರ ನಷ್ಟ ಭಯಗಳಲ್ಲಿ ಪ್ರಮುಖವಾಗಿ 4 ರೀತಿಯ ಲಕ್ಷಣಗಳನ್ನು ಕಾಣಬಹುದಾಗಿದೆ. So the first is business risk arises due to uncertainties. Uncertainties are nothing but unexpected events. The activities or the events which are beyond our control or which we can't able to predict and assume. So those are called uncertainties. Therefore, the future is filled with various types of uncertainties where sometimes we can't able to predict, estimate and assume what is going to happen in future. That is, business risk arises due to uncertainties. ಅಂದ್ರೆ ವ್ಯವಹಾರ ನಷ್ಟ ಭಯವು ಅನಿಶ್ಚಿತ ಘಟನೆಗಳಿಂದ ಸಂಭವಿಸುತ್ತದೆ ಅಂತ ಕರೀತೀವಿ. ಅನಿಶ್ಚಿತ ಘಟನೆಗಳು ಅಂತಂದ್ರೆ ನಮ್ಮ ಊಹೆಗೆ ನಿಲುಕದಂಥದ್ದು ಅಥವಾ ನಮ್ಮೊಂದು ಮುಂದಾಲೋಚನೆಗೆ ಸಿಗದೇ ಇರ್ತಕ್ಕಂಥದ್ದು ಅಂತೇಳಿ ಕರೆಯಲಾಗುತ್ತೆ. ಯಾಕೆಂದ್ರೆ ಭವಿಷ್ಯದಲ್ಲಿ ಏನಾಗುತ್ತೆ ಅಂದ್ರೆ ನಾಳೆ ಏನಾಗುತ್ತೆ ಅನ್ನೋದನ್ನ ಊಹೆ ಮಾಡೋದು ಕೂಡ ಇನ್ನು ಕಷ್ಟ ಆಗಿರುತ್ತೆ. ಸೊ ದಟ್ ಈಸ್ ವೈ ಬಿಸ್ನೆಸ್ ರಿಸ್ಕ್ ಅರೈಸಸ್ ಡ್ಯೂ ಟು ಅನ್ಸರ್ಟನಿಟೀಸ್. ದೆನ್ ಸೆಕೆಂಡ್ ಈಸ್ risk is an essential part of every business. So it is an essential part of each and every kind of business enterprise. Without risk, we can't able to see a type of business enterprise. Each and every type of business organization have its own type of risk. ಅಂದ್ರೆ ಸಾಮಾನ್ಯವಾಗಿ ಎಲ್ಲ ರೀತಿಯ ವ್ಯವಹಾರ ಸಂಸ್ಥೆಗಳಲ್ಲಿ ನಷ್ಟ ಭಯ ಅನ್ನುವಂಥದ್ದು ಇದ್ದೇ ಇರುತ್ತೆ. ವ್ಯವಹಾರ ಸಂಸ್ಥೆ ಸಣ್ಣದಾಗಿರಲಿ, ಮಧ್ಯಮ ಪ್ರಮಾಣದಲ್ಲಿ ಅಥವಾ ದೊಡ್ಡ ಪ್ರಮಾಣದಲ್ಲಿ, ಯಾವುದೇ ರೀತಿಯ ವ್ಯವಹಾರ ಸಂಸ್ಥೆ ಆಗಿರಲಿ ತನ್ನದೇ ಆಗಿರ್ತಕ್ಕಂಥ ಒಂದು ನಷ್ಟ ಭಯವನ್ನ ಎದುರಿಸಲೇಬೇಕಾಗುತ್ತೆ. ಆದ್ರಿಂದ ಈ ಒಂದು ನಷ್ಟ ಭಯ ಅನ್ನೋದು ಎಲ್ಲ ರೀತಿಯ ವ್ಯವಹಾರ ಸಂಸ್ಥೆಗಳ ಒಂದು ಪ್ರಮುಖ ಅಂಶ ಆಗಿರುತ್ತೆ ಅಂತೇಳಿ ಕರೀತೀವಿ. So risk is an essential part of every business. Then third is degree of risk depends upon
ದಿ ನೇಚರ್ ಅಂಡ್ ಸೈಜ್ ಆಫ್ ಬಿಸ್ನೆಸ್. ಅಂದ್ರೆ ವ್ಯವಹಾರದ ನಷ್ಟ ಭಯವು ವ್ಯವಹಾರ ಸಂಸ್ಥೆಯ ಸ್ವರೂಪ ಮತ್ತು ಗಾತ್ರದ ಮೇಲೆ ಏನಾಗಿರುತ್ತೆ, ಆಧಾರಿತವಾಗಿರುತ್ತೆ. ಸೊ ಇಫ್ ದ ಬಿಸ್ನೆಸ್ ಎಂಟರ್ಪ್ರೈಸ್ ಈಸ್ ಇನ್ ಸ್ಮಾಲ್ ಸ್ಕೇಲ್, if any loss incurred means the owner is going to incur small amount of loss. If you are started an industry means you are invested more amount of capital. If loss occurred means you will going to face the financial problem. So like the degree means the level of risk is depends on the nature and the size of business enterprise. ಆದ್ದರಿಂದ ವ್ಯವಹಾರ ಸಂಸ್ಥೆ ಸಣ್ಣದಾಗಿದ್ರೆ ನಷ್ಟ ಆಯಿತು ಅಂತಂದ್ರೆ ಸ್ವಲ್ಪ ಪ್ರಮಾಣದಲ್ಲಿ ನಷ್ಟ ಆಗುತ್ತೆ. ಅದೇ ಒಂದ್ ವೇಳೆ ವ್ಯಾಪಾರ ಸಂಸ್ಥೆ ಅಥವಾ ವ್ಯವಹಾರ ದೊಡ್ಡ ಪ್ರಮಾಣದಿದೆ ಅಥವಾ ಒಂದು ಕೈಗಾರಿಕೆಯನ್ನ ಸ್ಥಾಪನೆ ಮಾಡಿದಿರಾ, ಅಲ್ಲಿ ನಷ್ಟ ಆಯಿತು ಅಂತಂದ್ರೆ ಅತ್ಯಧಿಕ ಪ್ರಮಾಣದಲ್ಲಿ ಹಣ ನಷ್ಟ ಆಗುತ್ತೆ. So that is why it is supposed to be based on nature and size of business. Then last comes profit is the reward for bearing the risk. Already I told you that where there is a risk, there is a profit. ಅಂದ್ರೆ ಕೊನೆಯದಾಗಿ ಲಾಭ ಗಳಿಸುವುದು ನಷ್ಟ ಭಯವನ್ನ ಎದುರಿಸುವಂತಹ ಒಂದು ಸೂಚನೆ ಅಂತ ಕರೀತೀವಿ ಅಥವಾ ಸೂಚಕ ಅಂತೇಳಿ ಕರೆಯಲಾಗುತ್ತೆ. ಸೊ ಇಫ್ ಯು capable of facing risk, if you made a particular plan and if you are followed any of the solutions to resolve the problems and you got and successful in facing the risk means you will get the reward of profit. ಅಂದ್ರೆ ಯಾವುದೇ ನಷ್ಟ ಬರಲಿ ಆ ನಷ್ಟವನ್ನ ನಾನು ಎದುರಿಸ್ತೀನಿ, ಆ ನಷ್ಟ ಭಯವನ್ನ ಎದುರಿಸಿ ಅದನ್ನ ಸಕ್ಸಸ್ಫುಲ್ ಆಗಿ ನಾನು ಟೇಕ್ ಓವರ್ ಮಾಡ್ಕೊಂಡು ಅಥವಾ ಅದನ್ನ ಸಕ್ಸಸ್ಫುಲ್ ಆಗಿ ಯಶಸ್ವಿಯಾಗಿ ಎದುರಿಸುವ ಮೂಲಕ ನಾನು ಲಾಭ ಪಡಿತೀನಿ ಅಂತಂದ್ರೆ ಸೊ ದಟ್ ಈಸ್ ಎ ಗುಡ್ ಕ್ವಾಲಿಟಿ ಆಫ್ ಎ ಬಿಸ್ನೆಸ್ ಮ್ಯಾನ್. ಸೊ ದಟ್ ಈಸ್ ವೈ ಯು ಮಸ್ಟ್ ಪ್ರಿಪೇರ್ ಎ ಪ್ಲಾನ್ ಅಂಡ್ ಆಲ್ವೇಸ್ ಯು ಮಸ್ಟ್ ಬಿ ಫೋರ್ಸೈಟೆಡ್ and as of that you must prepare the plans. Based on that you need to resolve the problems. Based on that you will get the profit. ಆದ್ರಿಂದ ನೀವು ಒಬ್ಬ ವಾಣಿಜ್ಯೋದ್ಯಮಿಯಾಗಿ ಭವಿಷ್ಯದಲ್ಲಿ ಏನು ಸಮಸ್ಯೆ ಬರಬಹುದು ಅನ್ನೋದನ್ನ ಜಸ್ಟ್ ಅಂದಾಜಿಸಿ ಅಥವಾ ಊಹಿಸಿ ಅದಕ್ಕೆ ಆಲ್ರೆಡಿ ಒಂದು ಸಮಸ್ಯೆಗೆ ಪರಿಹಾರಗಳನ್ನ ಸಿದ್ಧಪಡಿಸಿ ಇಟ್ಕೊಳ್ಳೋದ್ರ ಮೂಲಕ ನೀವು ಸಕ್ಸಸ್ಫುಲ್ ಆಗಿ ಏನ್ ಮಾಡಬಹುದು, ಈ ಒಂದು ಸಮಸ್ಯೆಯನ್ನ ಎದುರಿಸಿದ್ರೆ ನಿಮಗೆ ಲಾಭ ಅನ್ನೋದು ಖಂಡಿತವಾಗಿ ಸಿಕ್ಕೇ ಸಿಗುತ್ತೆ. ಸೊ ದಿಸ್ ಇಸ್ ಅಬೌಟ್ ದ ಕಾನ್ಸೆಪ್ಟ್. ವಿ ಲರ್ನ್ ಅಬೌಟ್ ದ ಮೀನಿಂಗ್ ಅಂಡ್ ದ ನೇಚರ್ ಆಫ್ ಬಿಸ್ನೆಸ್ ರಿಸ್ಕ್. ಏನ್ ಕಲ್ತ್ವಿ ಈ ಕ್ಲಾಸಲ್ಲಿ? ವ್ಯವಹಾರ ನಷ್ಟ ಭಯ ಅಂದ್ರೆ ಏನು, ವ್ಯವಹಾರ ನಷ್ಟ ಭಯದ ಸ್ವರೂಪ ಯಾವ ರೀತಿ ಇರುತ್ತೆ ಅನ್ನೋದನ್ನ ತಿಳ್ಕೊಂಡಿದ್ದೀವಿ.